ಒಂದು ಸಹಜವಾಗಿ ಅವ್ರ ಮನಸ್ಸಿನಾಗ ಏನು ವಿಚಾರ ಬಂತು ಅಂದರೆ, ಈಗ 300 ಜನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸದ್ಗುರುಗಳಾಗಿರ್ತಕ್ಕಂತಹ ಸಮರ್ಥ ರಾಮದಾಸ್ ಸ್ವಾಮಿಗಳು ಊರೂರು ಅಡ್ಡಾಡಿ ಜಪ ಮಾಡಿ ಏನಾಗ್ಬಿಟ್ಟು ಜಪ ಮಾಡಿ ಅಂತ. ಆದ್ರೆ ಜನ ಮಾಡುವುದಿಲ್ಲ. ಭಾಳ ಕಟ್ಟಿದ್ರೆ ಜಪ ಮಾಡೋದು ಹನುಮಾನ್ ಚಾಲೀಸಾಕಿಂತಲೂ ಕಟ್ಟಿದೆ. ಅದಕ್ಕೆ ನಾವು ಸುಮ್ಮನೆ ದಿನ ಒಂದು ತಾಸು ಇವ್ರ ಕಡೆಯಿಂದ ಜಪ ಮಾಡಿಸಿದ್ರೆ ಬೇಕಾದಷ್ಟು ಜಪ ಅಂತ ಅನಿಸಿ ಅನಿಸೋದಕ್ಕೆಲ್ಲ ಸಮರ್ಥ ರಾಮದಾಸ್ ಸ್ವಾಮಿಗಳು ಬಂದು ಕೂಡಲೇ ಶಿವಾಜಿ ಕೇಳಿ ಶಿವಬ ಯಾಕೋ ಬಹಳ ಖುಷಿಯೊಳಗಿದ್ದ ಶಿವಾಜಿ ಅಂತ ಮುಂದೆ ಏನಿತ್ತು ಹೀಗೊಂದು ಮನುಷ್ಯನ ವಿಚಾರ ಬಂದಿತ್ತು. ಇವ್ರ ಕಡೆಯಿಂದ ದಿನಾವಂತ ಜಪ ಮಾಡಿಸಿದ್ರೆ ಬೇಕಾದಷ್ಟು ಜಪ 300 ಮಂದಿ ದಿನಾವಂತ ಜಪ. ಸಮರ್ಥ ರಾಮದಾಸ್ ಸ್ವಾಮಿಗಳಂದು ವಾಹ್ ಭಾಳ ಒಳ್ಳೆಯ ವಿಚಾರ ಬಂದದ್ದು ನೋಡಿ, ನನಗೆ ನಮಗೆ ಹಿಡಿದು ತನಕ ಹೊಡೆದಿದ್ದೇ ಇಲ್ಲ. ಎಲ್ಲರೂ ಅಂತ ಸುಮ್ಮನೆ ಕೂತು ಜಪ ಮಾಡ್ತಾರೆ ಅಂದರೆ ಇದೇನು ದೊಡ್ಡ ಮಾತು, ಸಾಮಾನ್ಯ ಮಾತಲ್ಲ. ಅಂದ ಕೂಡ ಹಂಗಾರೆ ಏನು ಮಾಡಲಿ, ಶುರು ಮಾಡ್ತು. ಆಗಿಂದಾಗ ಅವನು 300 ಜಪಮಾಲಿ ತರಿಸಿದ, ತಿಳಿಸಿ ಎಲ್ಲರಿಗೂ ಹೇಳಿದ, ನಾನು 9 ಗಂಟೆಗೆ ಬರಬೇಕು ಮತ್ತು 9ರಿಂದ 10 ತನಕ ಏನಿಲ್ಲ ಅಂದ್ರೆ ಕೆಲಸ ಇಲ್ಲ. ಕಲ್ಲು ಹೊಡೆಯೋದಿಲ್ಲ, ಕೋಟೆ ಕಟ್ಟೋದಿಲ್ಲ, ಪೆಟ್ಟು ತೋಡೋದಿಲ್ಲ. ಸುಮ್ಮನೆ ಎಲ್ಲಿ ಬೇಕಾದ್ರೆ ಗಿಡದ ಕೆಳಗು ಎಲ್ಲರೇ ಕೂತ್ಕೊಂಡು ಒಂದು ತಾಸು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಪ ಮಾಡಿರಿ. ಅವರಿಗೆ ಭಾಳ ಆಶ್ಚರ್ಯ ಆಯಿತು. ಸುಮ್ಮನೆ ಕೂಡಿದ್ರೆ ಒಂದು ತಾಸು ಆರಾಮ್ ಸುಮ್ಮನೆ ಸ್ವಸ್ಥ ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂಡ್ರಿ, ಮಲ್ಕೊಂಡಿರ್ಬೇಕಾದ್ರೆ ಗಿಡದ ಮ್ಯಾಲೆ ಕೂಡ್ರಿ, ಗುಡ್ಡದ ಮ್ಯಾಲೆ ಕೂಡ್ರಿ, ಕಲ್ಲು ಮ್ಯಾಲೆ, ತೆಗ್ಗ ಮ್ಯಾಲೆ, ನೆಲದ ಮ್ಯಾಲೆ, ಬೇಕಾದ್ರೆ ಎಲ್ಲರಿಗೂ ಒಂದು ಆಸನ ಕೊಡ್ತೀವಿ. ಅಂದ ಕೂಡ ಅವ್ರು ಹಂಗೆ ಮಾಡ್ತೀವಿ. ಸಂಜೆ ಹೋಗೋ ಮುಂದೆ ಎಲ್ಲರಿಗೂ ಒಂದೊಂದು ಜಪಮಾಲಿ ಕೊಟ್ಟರು. ಮರುದಿವಸ 9 ಗಂಟೆಗೆ ಬಂದರು. 9 ಗಂಟೆಗೆ ಬಂದು 9 ಗಂಟೆಗೆ ಗಂಟೆ ಬಾರಿಸಿ ಎಲ್ಲರೂ ಜಪ ಶುರು ಮಾಡಬೇಕು ಅಂತ ಶುರು ಮಾಡಿ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಜಪ ಮಾಡಲಿಕ್ಕೆ 1 ಮಾಲೆ 2 ಮಾಲೆ ಆಗಿತ್ತು. 2-3 ಮಾಲೆ ಆಗಿತ್ತು. ಒಂದು 5-6 ನಿಮಿಷ ಆಗಿತ್ತು. ಅವಾಗ ಒಬ್ಬ ಹೌದು ಕೇಳಿದ, ಟೈಮ್ ಎಷ್ಟಾಗ್ತದೆ? ಅವಂದ ಈಗಿನ್ನೂ 5 ನಿಮಿಷ ಆಗಿದೆ. ಅವಂದ ಹುಟ್ಟಿದ್ದು ಈಗ 5 ನಿಮಿಷ, ಇನ್ನೂ 55 ನಿಮಿಷ ಕೂಡಬೇಕೇನಂದ. ಒಂದು ಹೌದು ಮತ್ತು ರಾಜರು ಹೇಳಲ್ಲ ಅಂದ ಕೂಡಲೇ ಅವಂತ ಒಳ್ಳೆ ಸಿಕ್ಕು ಪದ ಒಳ್ಳೆ ಸಿಕ್ಕು ಪಾರ. ಅವನು ಮುಂದೆ ಹೇಳ್ತೀನಿ ನಿಮಗೆ, 55 ನಿಮಿಷ ಆಗೋ ತನಕನೂ ಸಾಕಾಗಿ ಹೋಗ್ತದೆ. ಎಲ್ಲರೂ ಮಾಡಲಿಕ್ಕೆ ಎಲ್ಲರಿಗೂ ತಲೆಯಾಗ ಒಂದು ವಿಚಾರ ಏನು ಬಂತು, ದಿನ ಹಿಂಗಾದ್ರೆ ಹೆಂಗೆ? ಅವಾಗ ಮೊದಲೇ ನಾವು ಕೇಳಿದ, ಮೊದಲೇಕೇನು ಕಣ್ ತೆಗೆದಿರ್ತ ಅವಂದ, ಏನು ಕಾಳಜಿ ಮಾಡಬೇಡ್ರಿ. ಯಾಕೆ ನಾ ಇವತ್ತ ಜಪ ಮಾಡೇ ಇಲ್ಲ ಅಂದ. ಮತ್ತು ಏನು ಮಾಡಿ ಇದರಾಗಿಂದ ಹೆಂಗೆ ಪಾರ ಆದೀವು ಅನ್ನೋ ವಿಚಾರ ಮಾಡೀನಿ ಅಂದ. ವಾಹ್, ಅದು ಮಸ್ತ್ ವಿಚಾರ, ಬೆಸ್ಟ್ ವಿಚಾರ ಮಾಡಿ ನೋಡಿ. ಮತ್ತು ಏನು ಸಂಜೆ ಮುಂದೆ ಹೇಳ್ತೀನಿ. ಸಂಜೆ ಮುಂದೆ ಶಿವಾಜಿ ಮತ್ತೆ ಎಲ್ಲರೂ ಕಳಿಸಿದ. ಏನಪ್ಪ ನಿಮ್ಮ ಮುಂಜಾನೆ ಅನುಭವ ಏನಿತ್ತು? ಮುಂಜಾನೆ ಏನು ಬಿಡ್ರಿ ಅಂತ. ಯಾಕೆ
ನೋಡ್ರಿ ರಾಜರ, ನೀವು ಎಲ್ಲರೂ ಕರ್ಕೊಂಡು ದೊಡ್ಡ ತೆಗ್ಗಿನಾಗ ದೊಡ್ಡದೊಂದು ಏನಾದ್ರು ಕ್ವಾಟಿ ಕಟ್ಟಂತ ಕಟ್ಟಿ, ಅಥವಾ ಎಲ್ಲರೂ ಒಂದು ಗುಡ್ಡ ಕಡಿದು ದೊಡ್ಡದೊಂದು ಕೆರಿ ಮಾಡೋದು ಮಾಡ್ತೀವಿ, ಸರೋವರ ಮಾಡೋದು ಮಾಡ್ತೀವಿ. ನಿಮ್ಮ ಜಪ್ಮಾಲಿ ನೀವು ತೊಗೊಂಡ್ಬಿಟ್ಟಿರ್ತಾರೆ. ಸಮರ್ಥ ಮುಗುಳ್ನ ಹತ್ತೋತ ನಿಂತಿದ್ರು. ಶಿವಾಜಿ ಸಣ್ಣ ಮಾರಿ ಮಾಡಿದ್ರು. ಅವ್ರು ಕೇಳ ಮಹಾರಾಜ ಹೀಗೆ ಯಾಕಿದೆ? ಅವಾಗ ಸಮರ್ಥರು ಹೇಳಿದರು, ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತುರಿ ಸತ್ಯ ಕರ್ಮ ಕೃತಿ. ಕರ್ಮ ಮಾಡೋದ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗುತ್ತೆ, ಬಹಳ ಕಠಿಣದ. ಹನುಮಾನ್ ಚಾಲೀಸಾನು ಸಹಿತ ಸರಳ ಅದ. ಇದಕ್ಕೂ ಸಾಕಷ್ಟು ಮಂದಿ ಸೇರಬಹುದು. ನಾವು ಬೆಂಗಳೂರು ಅಲ್ಲೆಲ್ಲ ಮಾಡ್ತೀವಿ. ಕನಿಷ್ಠ ಬಂದು ಬೆಂಗಳೂರೊಳಗೆ 2 ಸಲ ಮಾಡಿದ್ರು, 2 ಸಲ 5-5 ಸಾವಿರ ಮಂದಿ ಕೂತು. ಹುಬ್ಬಳ್ಳಿಯಾಗಿ 72 ತಾಸು ಮಾಡಿದ್ರು, ಸಾವಿರಾರು ಗಟ್ಟಲೆ ಜನ ಕೂತ್ಕೊಂಡು. ನಾ ಹೇಳಿದೆ, ಅದ ಈಗಂತ ಜಪ ಮಾಡಿರಿ ಅಂದ್ರೆ ಸಣ್ಣಂಗೆ ಎಲ್ಲರೂ ಎತ್ತ ಹೋಗಿ. ಇದಕ್ಕೂ ಕಠಿಣದ, ಆದ್ರೆ ಅದ್ರ ತಯಾರಿ ಇದ್ರೊಳಗದ. 72 ತಾಸು. ಮೊನ್ನೆ ಪುಣೆದಾಗ ಮಾಡಿದಾಗ ಒಬ್ಬ ಹೆಣ್ಮಗಳು 11 ತಾಸು 13 ತಾಸು ಮಾಡಿತ್ತು. ಆಕೆ ಮುಂಜಾನೆ ಕೂತಾಕಿ ಮುದುಕಿ ಹೆಣ್ಮಗಳು ವಯಸ್ಸಾದಕ್ಕಿಂತ 13 ತಾಸು ಕೂತಿತ್ತು. ಆಮೇಲೆ ಆಕೆ ಎಲ್ಲರೂ ಸನ್ಮಾನ ಮಾಡಿದ್ರು. ಮೊನ್ನೆ ನಮ್ಮ ಹೆಬ್ಬಳ್ಳಿಯಾಗ 5 ದಿವಸ ಮಾಡಿದ್ದೆ. ಪ್ರತಿ ದಿವಸ ಬೆಳಗ್ಗೆ 6ರಿಂದ ಸಾಯಂಕಾಲ 7 ಗಂಟೆವರೆಗೂ 13 ತಾಸು ಕೂತ ಹನುಮಾನ್ ಚಾಲೀಸ ಪಾಠ ಮಾಡಿ. ನಮಗೆ ಒತ್ತತ್ತಿ ಕೂಡೋ ತಯಾರಿ ಆಗ್ತದೆ. ಅದೇ ರೀತಿಯಾಗಿ ಮನಸ್ಸನ್ನು 108 ವಿಚಾರಗಳಿಂದ ನಮಗೆ ತಂದ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮನಸ್ಸು ಶಾಂತ ಆಗ್ತದೆ, ಅಂತರ್ಮುಖ ಆಗ್ತದೆ. ನಮಗೆ ಸುಮ್ಮನೆ ಕೂಡ್ಲಿಕ್ಕೆ ಆಗೋದಿದ್ರೆ ಬಹಳ ಕಠಿಣ. ಏನಾದರೂ ಖರ್ಪಟ್ಟಿ ಮಾಡ್ತೀವಿ. ಅದು ಯಾಕೆ ಇಷ್ಟೊಂದು ನಾವು ಕರ್ಮ ಮಾಡ್ತೀವಿ? ಅದಕ್ಕೆ ಉತ್ತರನೂ ಹೇಳ್ಯಾರ, ಸುಖಮಿಕ್ಷನ್ ಕರ್ಮ ಕರೋತಿ ನೈವ ದುಃಖಂ. ನಾವೆಲ್ಲರೂ ಸುಖಕ್ಕಾಗಿ ಕರ್ಮ ಮಾಡ್ಲಿಕ್ಕತ್ತೀವಿ ಹೊತ್ತು ದುಃಖಕ್ಕಾಗಿ. ನಮಗೆಲ್ಲರಿಗೂ ಸುಖ ಬೇಕು. ನಮಗೆ ತಿಳಿಲಿಕ್ಕೆ ಹತ್ತಾಗಿಂದ ಸಣ್ಣ LKG ನರ್ಸರಿಯಿಂದ ಹಿಡ್ಕೊಂಡು ನಾವು 50, 60, 70, 80 ವರ್ಷ ಇರ್ತೀವಿ. ಎಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ 24 ತಾಸು ಬರೀ ತಲೆಯಾಗ ಕರ್ಮ ಕರ್ಮ ಕರ್ಮ, ಕೆಲಸ ಕೆಲಸ ಕೆಲಸ. ಯಾಕೆ ಮಹಾರಾಜ್ ಹೇಳಿದ್ರು, ಊರಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ ಒಂದು ಎತ್ತರ ಗುಡ್ಡಿತ್ತು. ಗುಡ್ಡದ ಮೇಲೆ ಹೋಗಿ ಒಂದು ಗಿಡದ ಕೆಳಗೆ ಕೂಡ್ರಿ, ವಿಚಾರ ಮಾಡಿರಿ. ನನಗೀಗ 70 ವರ್ಷ. ನಾನು ತಿಳಿಲಿಕ್ಕೆ ಹತ್ತಾಗಿಂದನೂ ಏನು ಮಾಡ್ಕೊತ ಬಂದೀನಿ ಅಂದ್ರೆ ಸುಖಕ್ಕಾಗಿ ಧರ್ಪಡಿಸೋತ ಬಂದೀನಿ. ಹಂಗೆ ಮಾಡಿದ್ರೆ ಸುಖ ಆಗ್ತದೆ, ಹಿಂಗೆ ಮಾಡಿದ್ರೆ ಸುಖ ಆಗ್ತದೆ, ಅದನ್ನು ಕಲಿತು ಸುಖ ಆಗ್ತದೆ, ಇದನ್ನು ಕಲಿತು ಸುಖ ಆಗ್ತದೆ, ಆ ಬಿಸ್ನೆಸ್ ಮಾಡಿದ್ರೆ ಸುಖ ಆಗ್ತದೆ, ಈ ಬಿಸ್ನೆಸ್ ಮಾಡಿದ್ರೆ ಸುಖ ಆಗ್ತದೆ, ಬಹಳಷ್ಟು ದುಡ್ಡು ಬಂತು ಅಂದ್ರೆ ಸುಖ ಆಗ್ತದೆ, ಮದುವೆ ಆಯ್ತು ಅಂದ್ರೆ ಸುಖ ಆಗ್ತದೆ, ಮಕ್ಕಳ ಸುಖ ಆಗ್ತದೆ. ಸತ್ಪುರುಷರು ಹೇಳ್ತಾರೆ, ಈ ಪ್ರಪಂಚದೊಳಗೆ ಸುಖಾನ ಸುಮ್ಮನೆ ಧರ್ಪಡಿಸ್ತೀವಿ. ನಮಗೆ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿ, ಆತ್ಮ ಸಮೂಹ ಆಗಿ, ಇದರ ಸುಖ ಆಗಿತ್ತು, ಅದರ ಸುಖ ಆಗಿತ್ತು, ಹಿಂಗೆ ಮಾಡಿ ಸುಖ ಆಗಿತ್ತು, ಹಂಗೆ ಮಾಡಿ. ಹೊಲ ಮಾಡಿ ಸುಖ ಆಗಿತ್ತು, ತೋಟ ಮಾಡಿ ಸುಖ ಆಗಿತ್ತು, ಮನೆ ಕಟ್ಟಿ ಸುಖ ಆಗಿತ್ತು, ಬಿಸ್ನೆಸ್ ಮಾಡಿ ಸುಖ ಆಗಿತ್ತು. ಮಕ್ಕಳಿಗೆ ಕಲಿಸೋದು ಯಾಕ್ರಿ? ನನ್ನ ಮಗ MBBS MD ಆದ ಅಂದ್ರೆ ದೊಡ್ಡ ಇನ್ಕಮ್ ಸುರುಳಿ, ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಹತ್ರ ನೋಟ್ ಮಾಡಿ ದೊಡ್ಡ ಪಗಾರ, BE ಆದ, MS ಆದ, ಅಮೇರಿಕಾ ಸ್ಕೂಲ ನೌಕರಿ ಮಾಡಿದ, ದುಡ್ಡು ಗಳಿಸಿದ. ಯಾಕ್ರಿ? ಸುಖ. ಅದು ಇವತ್ತಿನ ತನಕ ನಾವು ಒಬ್ಬನಾದ್ರೆ ಸುಖಿ ಮನುಷ್ಯ ನೋಡ್ತೀವಿ.
ನಾ ಹೆಬ್ಬಳ್ಳಿಯಾಗಿ ಇರ್ಲಿಕ್ಕೆ 41 ವರ್ಷ, ಪ್ರತಿ ವರ್ಷ ಲಕ್ಷಗಟ್ಟಲೆ ದಿನ ಜನ ಬರ್ತಾರೆ, 500-600 ಜನ ಬಂದವರೆಲ್ಲರೂ ದೇವ್ರು ನಮಗೆಲ್ಲ ಕೊಟ್ಟಲ್ರಿ, ಕಲಿ ಮನಸ್ಸಿಗೆ ಸಮಾಧಾನ. ಮನೆಯದ ಮಾರದ ಹೊಲ, ಬಿಸ್ನೆಸ್, ಮಕ್ಕಳು, ಮನೆ, ಸ್ವತಂತ್ರರು, ಮೊಮ್ಮಕ್ಕಳು ಎಲ್ಲರೂ ಕರೆ ಮನಸ್ಸಿಗೆ ಸಮಾಧಾನ ಇದ್ದು ಸುಖ ಇದೆ. ಅದೇ ಇಷ್ಟು ಧರ್ಪಡಿಸಿದ್ರು ಸುಖ ಇದೆ, ಸಮಾಧಾನ ಇದೆ. ಎಲ್ಲಿ ಮತ್ತು ಎಲ್ಲಿ ಹೆಂಗೆ ಸಿಗ್ತಾರೆ? ನಾವು ಏನು ತಪ್ಪಲಿಕ್ಕೆ ನಾವು ಭಾಳ ದೊಡ್ಡ ತಪ್ಪು ಮಾಡಲಿಕ್ಕೆ ಏನು ಅಂದ್ರೆ ಅದು ಎಲ್ಲರೂ ಅಲ್ಲಿ ಬಿಟ್ಟು ಅದು ಎಲ್ಲಿಲ್ಲೋ ಅದು ಹುಡುಕಲಿಕ್ಕೆ ಎಲ್ಲರೂ ಅದನ್ನು ಬಿಟ್ಟು ಅಪ್ಲಾಗಿ ಒಬ್ಬಕ್ಕೆ ಮುದುಕಿ ರಾತ್ರಿ 8 ಗಂಟೆಗೆ ತನ್ನ ಮನೆ ಮುಂದೆ ಒಂದು ಟ್ಯೂಬ್ಲೈಟ್ ಬೆಳಕಿನಾಗ ಏನೋ ಹುಡುಕ್ತಾ ಇದ್ವಿ. ಅದೊಬ್ಬ ಹುಡುಗ ನಿಂತ್ಕೊಂಡು ನೋಡ್ತಿದ್ದು ಕೇಳಿದ, ಏನು ರೀ ಅಜ್ಜಿ, ಏನಾಜ್ಜಿ, ಏನು ಕಳ್ಕೊಂಡಿದ್ವಿ, ಎಷ್ಟೊತ್ತ ಹುಡುಕಕ್ಕೆ ಹತ್ತಿರಿ? ಆಕೆ ಒಂದು ಸೂಜಿ ಕಳೆದಪ್ಪ ಹುಡುಕಲಿಕ್ಕೆ ಹತ್ತಿ. ಆವಾಗ ಅವ್ನಿಗೆ ಅನ್ನಿಸ್ತು ಆ ಹುಡುಗನಿಗೆ, ಪಾಪ ಅಜ್ಜಿ ಕೈ ಕಾಣಿಸ್ತದೆ, ನಾನಾ ಹುಡುಕೊಟ್ರಾತು ಅಂತ. ಅವನು ಸ್ವಲ್ಪ ಹತ್ರ ಇತ್ತ ಹುಡುಕಿದ, ಸೂಜಿಯಲ್ಲಿ ಸೇರಿ ಅಜ್ಜಿ ಅದು ಸಲ ಎಲ್ಲಿ ಬಿದ್ದದ್ದು ಹೇಳಿದ್ರು ಹುಡುಕಿಕೊಟ್ಟು. ಒಳಗೆ ಅಡುಗೆ ಮನೆ ಬಿದ್ದದು. ಮತ್ತು ಅಡುಗೆ ಮನೆ ಬಿದ್ದರು ಸೂಜಿಯಲ್ಲಿ ಅದು ಒಳಗೆ ಕಾಟ್ಲಿ ಅದ, ಇದು ಬೆಳಕದ, ಅದಕ್ಕೆ ಇದು ನಾವು ಕರ್ಕೊಂಡಿರೋದು ಒಂದು ಕಡೆಗೆ ಹುಡುಕಲಿಕ್ಕೆ ಹತ್ತಿರೋದು. ಎಲ್ಲಿ ಕಳ್ಕೊಂಡಿದ್ವಿ? ನಮ್ಮೊಳಗೆ ಕಳ್ಕೊಂಡು. ಸುಖ ನಮ್ಮೊಳಗೆ ಅದ, ಸಮಾಧಾನ ನಮ್ಮೊಳಗೆ ಅದ, ಆನಂದ ನಮ್ಮೊಳಗೆ ಅದ. ನಮಗೆ ಅತ್ಲಾಗ ಲಕ್ಷ್ಯ ಇಲ್ಲ, ಅತ್ಲ ಲಕ್ಷ್ಯ ಕೊಡ್ಲಿಕ್ಕೂ ನಮಗೆ ಬರುವುದಿಲ್ಲ. ಬರೇ ನಾವು ಈ ಹೊರಗಿನ ಜಗತ್ತಿನೊಳಗೆ ಸುಖ ಹುಡುಕ್ತಾ ಇದ್ದೀವಿ. ಒಬ್ಬರು ಸತ್ಪುರುಷರು ಹೇಳಿದರು, ನಿಸರ್ಗದತ್ತ ಮಹಾರಾಜರು, ಸುಖ ಪಾಯಿಗೆ ಅಸೇ ಸುಖಾಕ್ಕೆ ಶೋಧ थांबवा. ಸುಖ ಬೇಕಾಗಿರೋದು ಜಗತ್ತೇ ಹುಡುಕಬೇಡ್ರಿ. ಈಗ ಪ್ರಪಂಚ ಜಗತ್ತು ಶುರುವಾಗಿ ಕೋಟಿಗಟ್ಟಲೆ ವರ್ಷ, ಇವತ್ತಿನ ತನಕ ಈ ಜಗತ್ತಿನಾಗ ಸುಖ ಯಾವ ಹುಡುಕ್ಯಾನೋ ಅವನಿಗೆ ಯಾವ ಸುಖ ಏನಂದ್ರೆ ಭಗವಂತನದ್ದು, ಪರಮಾತ್ಮನಲ್ಲದ ಆನಂದ. ಅರ್ಥಾತ್ ಏನು ಅಂದ್ರೆ ಆತ್ಮನಲ್ಲದ. ಆ ಪರಮಾತ್ಮನ ಒಂದು ಅಂಶದಿಂದ ನಮ್ಮೊಳಗಿದ್ದಾರೆ. ಮಹಾರಾಜ ಹೇಳಿದ್ರು, ಈ ಪ್ರಪಂಚದೊಳಗೆ ಏನು ಬೇಕಾದ್ದಾಗಿರುವುದಕ್ಕೆ ಸಮಾಧಾನ ಇಲ್ಲ ಇಲ್ಲ ಇಲ್ಲ. ಸಮುದ್ರ 3 ಪಟ್ಟು, ಭೂಮಿ 1 ಪಟ್ಟು ಅಂತ ನೋಡಿ. ಸಮುದ್ರದಲ್ಲಿ ಯಾವುದೇ ಕಡೆ ಯಾವುದೇ ಮೂಲೆ ಒಳಗೆ ಹೋಗಿ ಒಂದು ಕಿಟಲ್ ನೀರು ಕುಡಿದು ನೋಡ್ರಿ ಹೆಂಗಿರ್ತದ, ಉಪ್ಪ ಇದೆ. ಆಸ್ಟ್ರೇಲಿಯಾಕ್ಕೆ ಹೋಗ್ರಿ, ಮತ್ತೊಂದು ಎಲ್ಲೂ ಹೋಗ್ರಿ, ಮತ್ತೊಂದು ಅಮೇರಿಕಾ ದಂಡಿ ಹೋಗ್ರಿ, ಜಗತ್ತಿನೊಳಗೆ ಎಲ್ಲಿ ಬೇಕಾದಲ್ಲಿ ಹೋಗಿ ಸಮುದ್ರದ ಒಂದು ಕುಟಲ್ ನೀರು ಕುಡಿದು ನೋಡ್ರಿ ಹೆಂಗೆ ಹತ್ತದ ಅಂದ್ರೆ ಉಪ್ಪ ಹತ್ತದ. ಹೆಂಗೋ ಹಂಗೆ ಈ ಪ್ರಪಂಚದೊಳಗೆ, ಈ ಜಗತ್ತಿನೊಳಗೆ ಪ್ರಪಂಚ ಮಾಡಿ ಸುಖ ಆದೀತು ಅನ್ನುವಂಥ ಮನುಷ್ಯ ನೋಡಿ. ನಮ್ಮೊಂದು ಭ್ರಮಾವೇ ಬರೀ ತಲೆಯಾಗ ದುಡ್ಡು ಗಳಿಸಲಿಕ್ಕೆ ಅಂದ್ರೆ ಸಾಕಷ್ಟು ಸುಖ. ಅದರಷ್ಟು ಕೆಟ್ಟ ದುಡ್ಡಿನ ಅಥವಾ ದುಃಖದ ವಿಷಯ ಮತ್ತೊಂದು ಯಾವುದೂ ಅಲ್ಲ. ದುಡ್ಡಲ್ಲ ಮೂರ್ತಿಮಂತ ದುಃಖರೇ ಅದು. ಬಂದರೂ ದುಃಖ, ಬರದೇ ಇದ್ರೂ ದುಃಖ, ಇದ್ರೂ ದುಃಖ, ಹೋದ್ರೂ ದುಃಖ. ದುಡ್ಡಿನಾಗ ಸುಖ ಇಲ್ಲ, ಹೆಂಡತಿ ಮಕ್ಕಳೊಳಗೆ ಸುಖ ಇಲ್ಲ, ಮನಿ ಮಾರಿನಾಗ ಸುಖ ಇಲ್ಲ, ಪಾಠ ಪಟ್ಟಿ ಒಳಗೆ ಸುಖ ಇಲ್ಲ. ಅರ್ಥಾತ್ ಏನು, ಈ ಸುಖ ಇಲ್ಲದನು ಈ ದೇಹ ಧಾರಣೆ ಮಾಡಿ ಈ ದೇಹದೊಳಗಿಂದ ಸುಖ ಪಡ್ಕೋಬೇಕು ಅಂದ್ರೆ ಸುಖ. ಮತ್ತೇನು ಮಾಡಬೇಕು? ಏನಾದರೂ ಮಾಡಿ ಭಗವಂತನ ಶರಣ ಹೋಗಿ, ಭಗವಂತನ ಅನುಗ್ರಹ ಆದರೂ ಮಾತ್ರ ಸುಖ. ನಾವು ಭಗವಂತನಿಗಾಗೇ ಧರ್ಪಡ್ತೀವಿ. ನೋಡಿ, ನಮ್ಮ ದೇಶದಲ್ಲಿ, ಭಾರತದಲ್ಲೇ ಅಂದಿನಿಂದ ಇಂದಿನ ತನಕ ಎಷ್ಟು ಮಂದಿ ಸತ್ಪುರುಷರು ಎಂಥವರಾಗಿ ಹೋದರು. ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ಸಮರ್ಥ ರಾಮದಾಸ್ ಸ್ವಾಮಿಗಳು, ಏಕನಾಥ್ ಮಹಾರಾಜರು, ನಾಮದೇವ್ ಮಹಾರಾಜರು,
ಪುರಂದರದಾಸರು ಇತ್ತ ನಮ್ಮ ಕರ್ನಾಟಕದಾಗ ನಿಳೋಬ ಒಬ್ಬರ ಇಬ್ಬರ ಯಾರಾದರೂ ಅಂದ್ರೆ ಯಾರು ಈ ಪ್ರಪಂಚದ ಕಡೆಗೆ ಸುಮ್ಮನೆ ಹಂಗೆ ಕರ್ತವ್ಯ ಪೂರ್ತೇಕ ರೋಟಿ ಕಪಡ ಮಕಾನ್ ಪೂರ್ತೇಕ್ ನಾಲ್ಕು ದುಡ್ಡು ಗಳಿಸೋದು ಆರಾಮ ತೀರ ಏನಿದ್ದು ತಿನ್ನೋದು ಯಾವ ಗುಡಿಸ್ಲಿರಲಿ ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ ಆರಾಮ್ ಮಲ್ಕೊಳ್ಳೋದು ಚೂರ್ಚಾರ ಏನು ಕೆಲಸ ಮಾಡೋದು ಬಾಕಿ ಟೈಮ್ ಎಲ್ಲ ಭಗವಂತನ ನಾಮಸ್ಮರಣೆ ಮಾಡಿ ಹನುಮಾನ್ ಚಾಲೀಸ ಮಾಡಿ ಮತ್ತು ಈ ಪ್ರಪಂಚದ ಒಂದು ಅರ್ಥಾತ್ ಏನು ಲಕ್ಷಣ ಹೆಂಗದ ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಕೈಯಾಗಿ ಏನಿದೆ ಇಲ್ಲಿ ಸುಮ್ಮನೆ ಹೊರಪಡಿಸ್ತೀವಿ ಎಲ್ಲ ಏನಂದ್ರೆ ನಮ್ಮ ಪ್ರಾರಬ್ಧ ಚೌಕಟ್ಟಿನಾಗ ನಾವು ಪ್ರಪಂಚ ಮಾಡಬೇಕು. ಏನ್ರಿ ಪ್ರಾರಬ್ಧ ಅಂದ್ರೆ ಇದು ಮೊದಲೇದಾಗಿ ಶರೀರ ಪ್ರಾರಬ್ಧ. ತಾಯಿ ಹೊಟ್ಟೆಯೊಳಗಿದ್ದಾಗ ನಮ್ಮ ದೇಹ ನಿರ್ಮಾಣ ಆಗಿಬಿಟ್ಟರು. ನಾವು ಗಂಡಾಗಬೇಕು, ಹೆಣ್ಣಾಗಬೇಕು, ಕರಿ ಬಿಳಿ ಏನಾಗಬೇಕು, ಕುರುಡ ಕುಂಟ ತಾಯಿ ಗರ್ಭದೊಳಗನ ಫೈನಲ್ ಆಯಿತು. ಆಮೇಲೆ ಹುಟ್ಟಿ ಬಂದ್ವಿ ತಾಯಿ ತಂದೆ ಯಾರು ಅನ್ನೋದ್ರ ಮೇಲೆ ಮಾಮ ಯಾರು, ಕಾಕ ಯಾರು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಏನದ ಅಂದ್ರೆ ನಿರ್ಣಯ ಬದಲು ಮಾಡಿ ಬರಂಗಿಲ್ಲ. ನಾವು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀವಿ, ಇದೇ ತಂದೆ ತಾಯಿ ಹೊಟ್ಟಿದೆ ನೀವು ಯಾಕೆ ಹುಟ್ಟಿ ಬಂದ್ರಿ? ಹುಟ್ಟೋದ ಇರ್ತೀವಿ. ನೀವು ಗಂಡಾಗೆ ಯಾಕೆ ಹುಟ್ಟಿ ಬಂದ್ರಿ? ನೀವು ಹೆಣ್ಣಾಗೆ ಯಾಕೆ ಹುಟ್ಟಿ ಬಂದ್ರಿ? ಇವಕ್ಕೇನಂತ ಅಂದ್ರೆ ಅಲ್ಟಿಮೇಟ್ ಕ್ವಶನ್ಸ್ ಅಂತ. ಇದು ಕೂತರಿಲ್ಲ, ಯಾವನೂ ಉತ್ತರ ಕೊಡ್ಲಿಕ್ಕೆ. ಮತ್ತು ಏನಾದ್ರು ಇದಕ್ಕೆ ಆಧಾರ ಇದೆ ಅಂದರೆ ಆಧಾರದ ಹಿಂದಿನ ಜನ್ಮದಾಗ ಏನು ನಾವು ಕರ್ಮ ಮಾಡಿದ್ವು ಅದಕ್ಕೆ ಅನುಸಾರವಾಗಿ ಹುಟ್ಟಿ ಬಂದ್ವಿ. ಆಮೇಲೆ ಹುಟ್ಟಿ ಬಂದ್ವಿ, ನಾಮ ಕಾಕಗಳಾದರು. ಮುಂದಿಂದೇನು ಅಂದ್ರೆ ಮೃತ್ಯು, ಮರಣ. ಎಲ್ಲಿ ಆಗಬೇಕು, ಹೆಂಗಾಗಬೇಕು ನಿಶ್ಚಿತದ. ಯಾರ್ಯಾರು ತಪ್ಪಿಸ್ಲಿಕ್ಕೆ ಬರಂಗಿಲ್ಲ. ಎಂತೆಂಥವು ವಿಚಿತ್ರ ಮರಣ ಆಗೋದನ್ನು ನಾವು ಕೇಳ್ತೀವಿ. ಕೂತಕ್ಕಿಲೆ ಸಾಯ್ತಾರೆ. ಮಹಾರಾಜ ಹೇಳ್ತೀವಿ, ಜಡ್ ಬಂದು ಯಾರೂ ಸಾಯುವುದಿಲ್ಲ. ಜಡ್ ಸುಮ್ಮನೆ ಒಂದು ನಿಮಿತ್ತ ಆಗ್ತದೆ. ಕಾಯಿಲೆ ಬಂದು ಯಾರೂ ಸಾಯುವುದಿಲ್ಲ, ಕಾಯಿಲೆ ಒಂದು ನಿಮಿತ್ತ ಆಗ್ತದೆ. ಕಾಯಿಲೆ ಬಂದು ಸಾಯ್ತಿದ್ದು ಅಂದ್ರೆ ಹಾಸ್ಪಿಟ್ಲಿಗೆ ಹೋದವ್ರು ತಿರುಗಿ ಬರಬಾರ್ದು, ಅಂತಂಥ ಕೆಟ್ಟ ಕಾಯಿಲೆ ಆಗಿದೆ. ನಮ್ಮದು ಹಾರ್ಟ್ ಆಪರೇಷನ್ ಆಯ್ತು. ಮತ್ತು ಇಷ್ಟ ನಮ್ಮದೇನದಲ್ಲ, ಲಿವರ್ 80% ಡ್ಯಾಮೇಜ್ ಅದ. 20% ಲಿವರ್ ಮೇಲೆ ನಮ್ಮ ಕೆಲಸ ನಡೆಬೋದು. ಇದು ಗಾಲ್ ಬ್ಲಾಡರ್ ಅಂತ ಇರ್ತದೆ, ಚಿತ್ತಕೋಶ. ಅದರಲ್ಲಿ ಒಂದು ಬಾಟ್ಲು ಕಲ್ಲವರು ತೋರಿಸುವ ಮನೆ ಹೇಳಿದ್ರು ಹೆಂಗ್ರಿ ಅಂದ್ರೆ ಹೆಂಗಿಲ್ಲ ಏನಿಲ್ಲ ಹಿಂಗೆ ಇವು ಕಲಿಕೆ. ಒಮ್ಮೆ ನೀವು ಅವರು ಕೂಡ ಹೋಗಿ ಬಿಡ್ಬೋದು. ಆಯ್ತು ಬಿಡ್ರಿ ಅಂತ. ಕರಳು ಇದು ಅದ, ನೀವು 108 ಅವರು ಎರಡೂ ಕಡೆಗೂ ಇವು ರಾತ್ರಿ ಬೋನ್ಸ್ ಇದು ಮಸಲ್ಸ್ ಕಟ್ಟಾಗ್ಯಾವ, ಮಸಲ್ ಸ್ಟೇರ್ ಅಂತ. ಆಮೇಲೆ ಕುತ್ತಿಗೆ ಒಳಗೆ ಸ್ಪಾಂಡಲೈಟಿಸ್ ಗೋಲ್ ಬರೀ ಹಿಂಗೆ ನೋಯಿಸ್ತದೆ, ಹಿಂಗೆ ಮಾಡ್ತದೆ. 1, 2 ಶುಗರ್ ಅದ, BP ಅದ. ಇಲ್ಲಿ ಎರಡು ರಕ್ತನಾಳ ಇರ್ತಾವೆ, ಅವು ಎರಡೂ ಬ್ಲಾಕ್ ಆಗ್ಯಾವ ಅಲ್ಲಲ್ಲಿ. ಶುದ್ಧ ರಕ್ತ ಕೆಳಗೆ ಹೋಗ್ಬೇಕಾದ್ರೆ ಅಶುದ್ಧ ರಕ್ತ ಮ್ಯಾಲೆ ಹೋಗಂಗೆ ಹಿಂಗಾಗಿ ಕಾಲು ಕಪ್ಪಾಗ್ತವೆ, ದಪ್ಪ ಆಗ್ತವೆ. ಯಾರು ಹೇಳ್ಬಿಡ್ತೇವೆ? ನಮ್ಮ ಪ್ರಾರಂಭ. ಡಾಕ್ಟರ್ ಹೇಳ್ತಾರೆ ನನ್ನ ಕಿವ್ಯಾಗ, ಗುರುಗಳ ಸಕ್ಕರೆ ತಿಂದ್ರಿ ಲಗಾವ್ ಒಗಿತೀರಿ ಅಂತ. ನಾನು ಲಗಾವ್ ಚಲೋ ಆಗ್ತದೆ, ಡಾಂಬ್ರ ಒಳಗಡೆ ಸೇರಿದ. ಇದು ನಮ್ಮ ಪ್ರಾರಬ್ಧ, ಆಯುಷ್ಯ ಪ್ರಾರಬ್ಧ. ಭಗವಂತ ಇನ್ನೊಂದು 5 ನಿಮಿಷ ಇರ್ತಾರೆ, ವೈದ್ಯಕ್ಕೆ ಬಂದು ಕೂತಿರ್ತಾರೆ. ಅವ ಡಾಕ್ಟ್ರು ಬಂದು ಹೇಳ್ತಾರೆ, ಸಸಿ ಹೇಳ್ತಿರ್ತಾರೆ, ಮೇಡಮ್ ಏನು ಚಿಂತೆ ಮಾಡಬೇಡ್ರಿ, ನಾವು 4-5 ಇಂಜೆಕ್ಷನ್ ಕೊಡ್ತೀನಿ, ಸಲೈನ್ ಹಚ್ತೀನಿ,
ಆರಾಮಾಗಿ ಬಿಡ್ತಾರ್ರಿ. ನಾನು ಅದಕ್ಕೆ ಅಳ್ಲಿಕ್ಕತ್ತೀನಿ ಅಂತ ಹೇಳಕ್ಕೆ, ಇದು ಇನ್ನೂ ಮುದಕ್ಕೆ ಹೋಗುವಲ್ಲ ಸ್ವಲ್ಪ ಅಂತ ಅಳ್ಲಿಕ್ಕತ್ತೀನಿ ಅಂತ. ಮನ್ಯಾಗ ಬ್ಯಾಸರಾಗಿ ಹೋಗ್ತಾರೆ. ನಿನ್ನೆಲ್ಲೇ ಧಾರವಾಡದಾಗ ಆ ಬೆಡ್ ಸೋಗಿ ಹಸಿ ಮೇಲೆ ಮಲ್ಕೊಳ್ಳಿಕ್ಕೆ ಬರೋದಂಗಾಗಿ ನಮಗೆ ಫೋನ್ ಮಾಡಿದ್ರು, ಇನ್ನು ಅರ್ಧ ತಾಸು ಡಾಕ್ಟರ್ ಟೈಮ್ ಕೊಟ್ಟಾರೆ. ನಾವು ಊಟ ಬಿಟ್ಟು ಹುಡುಗಿ ಬಿಟ್ಟು ಢಲಾಸಿ ಹೋಗಿ ನೀವು ಬಂದು ಅವ್ರ ಸಲ ನೋಡಿ ಕಣ್ಮುಟ್ಟೆ ಅವ್ರು ನಿಮ್ಮನ್ನು ನೋಡಿ ಆಮೇಲೆ ಬೇಕಾದ್ರೆ ಇರುವಾಗಲೂ ಹೋಗುವಾಗಲೂ ಬಂದು ನಾವು ಹೋದ್ವಿ. ಅವಾಗ ಅವ್ರು 55ರಿಂದ 60 ಆಕ್ಸಿಜನ್ ಇತ್ತು. ನಾವು ಹೋಗಿ ಒಂದು 5 ನಿಮಿಷ ಅವ್ರ ತಲೆ ಮೇಲೆ ಕೈ ಹಾಕ್ಸಿದ್ವಿ, ಅದು 98 ಆಕ್ಸಿಜನ್ ಇನ್ನೂ ಇದ್ದಾರೆ ಅವರು. ಈಗ ನಮಗೆ ಇಲ್ಲಿಂದ ಒಂದು ಕಾಸ್ಟ್ ದುಡ್ಡು ಮಾಡಿದ್ರು ಒಂದು ಕಾಸ್ಟ್ ಕಳಿಸ್ಬೇಕು. ಈ ಪಲ್ಯದ ಹಬ್ಬ ಮಾಡೋದು ಬೇಡ ಹೇಳಿ ಬರಂಗಿಲ್ಲ. ಆಮೇಲೆ ತಾಯಿ ಹೊಟ್ಟೆಯಾಗಿದ್ದಾಗ ಮಗು ತಯಾರಾಗಿಬಿಟ್ಟದು. ಅದು ಎಷ್ಟು ವ್ಯಾಟೇಜಿಂದ ಆಗಬೇಕು ಮುಂಚೆ ನಿರ್ಧಾರ ಆಗಿಬಿಟ್ಟದು. ನೀವು 10 ಟ್ಯೂಷನ್ ಹಚ್ಚಿದ್ರು ಹುಡುಗನಿಗೆ ಅವೇನು ಐನ್ಸ್ಟೈನ್ ನ್ಯೂಟನ್ ಆಗೋದಿಲ್ಲ. ಹಣೆ ಬಾರನ ಅಷ್ಟು, ನಮ್ಮ ಹಣೆ ಬಾರ ನಮ್ಮ ಹಣೆ ಬಾರಕ್ಕೆ ಅಂತ ಹುಟ್ಟಿರ್ತಾರೆ. ಶಾಲೆಯಾಗ ಮಾಸ್ತರು, ಶಾಲೆಯಾಗ ಇನ್ಸ್ಪೆಕ್ಷನು 4ನೇ ಹುಡುಗ ಸಾಹೇಬ್ರಿಗೆ ಏನ್ರಿ ಮಾಸ್ತರ್ ಅಂಕಿ ಮಗ್ಗಿ ಕಲಿಸಿರೇನ್ರಿ? ಹ್ಞೂ ರೀ ಕಲಿಸಿವಿ. ಎಲ್ಲಿ ತನಕ? 10 ತನಕ. ಕೇಳೇನ್ರಿ? ಕೇಳ್ರಿ. 9 ಎಷ್ಟಪ್ಪ ಅಂಕೆ? ಒಂದು 4 ಹುಡುಗರು ಹಿಂಗೆ ಕೈ ಮಾಡಿದ್ವಿ. ನಾವು ಸಣ್ಣ ಹಿಂಗೆ ಕೈ ಮಾಡ್ತೀವಿ. ಹಿಂಗೆ ಕೈ ಮಾಡಿದ್ರೆ ಏನು ಗೊತ್ತೇನ್ರಿ? ಮಾಸ್ತರಿಗೆ ಹೇಳಿದಂಗೆ ಹೊರಗೆ ಬಾ ನೋಡ್ಕೊತೀನಿ ನೀನು. ಆ ಹುಡುಗ 63 ಅಂತಿದೆ. ಏನ್ರಿ ಮಾಸ್ತರ್ 63 ಅಂತ ಅಲ್ವ? ಭಾಳ ಚಲೋ ರೀ. ಮುಂಚೆ 1000 ಗಟ್ಟಲೆ ಹೇಳ್ತಿದ್ದ, ಕಟ್ಟದ ಇಲ್ಲಿ ತಂದೀವಿ, ಇನ್ನೊಂದು 2-3 ವರ್ಷದಾಗ 36 ಬರ್ತಾರೆ ತಗೋಡ್ರಿ. ಇಂಥ ತಲೆ ಇದ್ರೆ ಏನು ಮಾಡೋದ್ರಿ? ಮತ್ತು ಇದೆಲ್ಲ ಏನಿಲ್ಲ ಅರ್ಥ ಅಂತಂದ್ರೆ, ಒಬ್ಬ ಹುಬ್ಬಳ್ಳಿಯಿಂದ ಬೆಂಗಳೂರು ಹೊರಟಿದ್ದ. ಮುಂಜಾನೆ 6:15ಗೆ ಇಂಟರ್ಸಿಟಿ ಇತ್ತು. ಹೆಂಡತಿ ಹೇಳಿದ, ಲಘುನ ಒಂದು ಡಬ್ಬಿ ಕಟ್ಟಿಕೊಡು ಊಟದ್ದು ಅಂತ. ಆಕೆ ಆಯ್ತಂದ್ರು. ಬಡ 2 ಭಾಕರಿ ಮಾಡಿ 2 ರೊಟ್ಟಿ ಮಾಡಿದ್ದು, ಒಂದು ಝುಣಕ ಮಾಡಿ ಒಂದು ಡಬ್ಬೆ ಹಾಕಿ ಕೊಟ್ಟು ತೊಗೊಂಡು ಹೋದ. 12 ಗಂಟೆಗೆ ಎಲ್ಲರೂ ಡಬ್ಬಿ ತಗೊಂಡು ಊಟ ಶುರು ಮಾಡಿದ್ರು. ಇವನು ಡಬ್ಬಿ ತೆಗೆದ, ನೋಡಿದ ಝುಣಕ ಭಾಕರಿ, ಝುಣಕ ರೊಟ್ಟಿ. ಎದುರಿಗಿನ ಡಬ್ಬಾಗಿ ನೋಡಿದ ಶ್ರೀಖಂಡ್ ಪೂರ ಇತ್ತು. ಇವನು ಬಾಯಿ ನೀರು ಬಿಡ್ಲಿಕ್ಕೆ ಮಾಡೋದೇನದ? ಅವನ ಡಬ್ಬೆಯನ್ನು ತಿನ್ಲಿಕ್ಕೆ ಬರ್ತದೆ, ನಮ್ಮ ಡಬ್ಬೆಯನ್ನು ನಾವು ತಿನ್ಬೇಕಿಲ್ಲ. ಹೆಂಗೆ ಅವ್ನು ಭಗವಂತ ನಮ್ಮನ್ನು ಹೆಂಗಿರ್ತಾನೋ ಅದು ನಮ್ಗೆ ಇರ್ಲಿಕ್ಕೆ ಬರಬೇಕಿಲ್ಲ. ಹೇಗಿದೆ ಅದಂತೆ ತೈಸೇತಿ ರಹಾವೆ ಚಿತ್ತಿಯ ಸೂರ್ಯಾವೇ ಸಮಾಧಾನ. ಭಗವಂತ ಹೆಂಗಿರ್ತಾನೋ ಹಂಗೆ ಮನಸ್ಸಿನಾಗ ಸಮಾಧಾನ ಇದೆ. ಆದರೆ ಈ ಜಗತ್ತಿನೊಳಗೆ ಅರ್ಥಾತ್ ಏನು ಅಂದರೆ, ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಇಲ್ಲಿ ನಾವು ಎದರೊಳಗೆ ಎಲ್ಲಾದರೂ ಸಮಾಧಾನ ನಿರ್ಮಾಣ ಮಾಡ್ತೀವಿ. ಇದು ನಮ್ಮದು ದೊಡ್ಡ ಹುಚ್ಚುತನ ಇದೆ. ದುಡ್ಡಿನಲ್ಲಿ ಸಮಾಧಾನ ಇಲ್ಲ, ಪ್ರಪಂಚದಲ್ಲಿ ಸಮಾಧಾನ ಇಲ್ಲ, ವ್ಯವಹಾರದಲ್ಲಿ ಸಮಾಧಾನ ಇಲ್ಲ, ರಾಜಕಾರಣದಲ್ಲಿ ಸಮಾಧಾನ ಇಲ್ಲ, ಶಿಕ್ಷಣ ಖಾತೆಯಲ್ಲಿ ಸಮಾಧಾನ ಇಲ್ಲ. ಮತ್ತು ಎಲ್ಲರಲ್ಲಿ ಸಮಾಧಾನ ನಮ್ಮೊಳಗೆ ನಮ್ಮ ಅಂತಃಕರಣದಾಗ ಏನು ಪರಮಾತ್ಮ ಕೂತಾನೋ ಅವ್ನ ಮೂರ್ತಿಮಂತ ಸಮಾಧಾನ. ಮತ್ತು ಅವನ್ನ ಹೆಂಗೆ ಪಡ್ಕೋಬೇಕ್ರಿ ನಾವು? ಅಂದ್ರೆ ಅವ್ನು ಒಂದು ಉಪಾಯ, ಅವನ ನಾಮಸ್ಮರಣೆ ಮಾಡಿ, ಅವನು ಉಪಾಸನ ಮಾಡಬೇಕು, ಅವನು ಭಕ್ತಿ ಮಾಡಬೇಕು, ಅವನಿಗೆ ಶರಣ ಹೋಗ್ಬೇಕು. ಅಂದ್ರೆ ಮಾತ್ರ ಏನಾದರೂ ಅವನ ಕೃಪಾ ಆಯಿತು ಒಂದು ನಮ್ಮ ಜೀವನದಾಗ ಸಮಾಧಾನ ಆಗ್ತದೆ. ಹೊರತು ಇಲ್ಲದೆ ಇದ್ರೆ ನೀವೇನು ಓದಿ ಸಮಾಧಾನ ಆಗಲಿಕ್ಕೆ ಶಕ್ತಿಲ್ಲ, ಬರೆದು ಸಮಾಧಾನ ಆಗಲಿಕ್ಕೆ ಶಕ್ತಿಲ್ಲ, ದುಡ್ಡು ಗಳಿಸಿ ಸಮಾಧಾನ ಆಗುವುದಿಲ್ಲ, ಮನೆ ತುಂಬ ಮಕ್ಕಳಾದರೆ ಸಮಾಧಾನ ಆಗುವುದಿಲ್ಲ. ಆದ್ದರಿಂದ ನಮಗೆ ಅರ್ಥಾತ್ ಮಹಾರಾಜರು ಸಣ್ಣ ವಯಸ್ಸಿನಾಗ ಇನ್ನೂ ಶಾಲೆಗೆ ಹೋಗಿದ್ದೇ ಇಲ್ಲ. ಅವರು 2 ತಿಂಗಳು ಹೋಗಿದ್ರು ಅಷ್ಟೇ. ಶಾಲೆ ಬಿಟ್ಟು ಸದ್ಗುರುಗಳನ್ನು ಹುಡುಕೊಟ್ಟು ಹೋಗಿ ಅವ್ರು ಬಹಳಷ್ಟು ಅವರು ಸೇವಾ ಮಾಡಿ ತುಕಾರಾಮ್ ಚೈತನ್ಯ, ತುಕಾಮಾಯಿನ
ಅವರು ಬಹಳಷ್ಟು ಸೇವಾ ಮಾಡಿ ಅವರ ಅನುಗ್ರಹ ಪಡ್ಕೊಂಡು ಎಂಥ ದೊಡ್ಡ ಸತ್ಪುರುಷರಾದ. ಅರ್ಥಾತ್ ಏನು ಅಂದ್ರೆ ನಮ್ಮ ನಿಜವಾಗಿಯೂ ಭಾಳ ಸಂತೋಷ. ನಾವು ಏನೇ ಮಾಡ್ತಿರುವಲ್ರೆ ಅರ್ಥಾತ್ ನಮ್ಮದು ಆಹಾರ ಏನಾದರೂ ಇರಲಿ, ನಮ್ಮ ಊಟ ಹುಡುಗಿ ಪ್ರಪಂಚದ ಪರಿಸ್ಥಿತಿ ಅಥವಾ ಏನಾದರೂ ಇರಲಿ, ನಾವು ಪ್ರತಿ ದಿವಸ ಹನುಮಾನ್ ಚಾಲೀಸ ಎಷ್ಟಾದಷ್ಟು ಅನ್ನೋದು ನಾಮಸ್ಮರಣೆ ಮಾಡೋದು ಮಾಡಲಿಕ್ಕೆ ಹತ್ತಿರ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತದೆ, ಸಮಾಧಾನ. ಶ್ರೀಮಂತರಿರಲಿ, ಬಡವರಿರಲಿ, ಸುಶಿಕ್ಷಿತರಿರಲಿ, ಅಶಿಕ್ಷಿತರಿರಲಿ, ಅಲ್ಲಿ ಯಾವುದೂ ಸಂಬಂಧ ಬರಂಗಿಲ್ಲ. ಆದ್ದರಿಂದ ನಾವು ಇವತ್ತು ಎಲ್ಲ ಕಡೆಗೂ ಹನುಮಾನ್ ಚಾಲೀಸ ಪಾಠ ಮಾಡಿಸುತ್ತಿರೋದು. ಯಾಕೆ ಅಂದರೆ ಅದರ ಹೊರತಾಗಿ ಇವತ್ತು ನಾವು ಸಾಕಷ್ಟು ವೈಜ್ಞಾನಿಕ ಒಂದು ಆವಿಷ್ಕಾರಗಳಾದದ್ದನ್ನು ನೋಡ್ತೀವಿ. ಜಗತ್ತು ಬಹಳ ಮುಂದುವರೆದಿದೆ. ಜಗತ್ತು ದುಃಖದ ಕಡೆಗೆ ಹೊಂಟದು. ಜಗತ್ತಿನ ಮನುಷ್ಯ ತನ್ನ ಬುದ್ಧಿಯಿಂದ ತಾನ ದುಃಖದ ಕಡೆಗೆ ಹೊಂಟಿದ. ಎಂಥೆಂಥ ಅನರ್ಥಕಾರಿ ಬಾಂಬ್ ತಯಾರು ಮಾಡ್ತಾರೆ. ಎಷ್ಟೊಂದು ಸಮಾಜದೊಳಗೆ ರಸ್ಕಸಿಯದ ರಾಗದ್ವೇಷವ ಏನು ದೊಡ್ಡವರು ಹೊಡಿತಾರೆ, ಖೂನ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ನಾವು ನೋಡಿ ನಮ್ಗೆ ಇದು ಅನ್ನಿಸ್ತದೆ, ಬೇಜಾರಾಗ್ತದೆ. ಆದ್ದರಿಂದ ಒಂದು ಸಾತ್ವಿಕವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಕಲ್ಪನೆಯಿಂದಲೇ ನಮ್ಮ ತಮ್ಮ ಗುರುನಾಥ್ ಅವರು 50 ಊರುಗಳಲ್ಲಿ ಅಡ್ಡಾಡಿ ಒಂದು ಊರಿಗೆ 10 ಜನ ಸಿಕ್ಕರು ಸಾಕು. ಮಹಾರಾಜ ಹೇಳಿದ ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬವ ಭಗವಂತನ ನಾಮಸ್ಮರಣೆಯಲ್ಲಿ ನಿಜವಾದ ಪ್ರೀತಿ, ಪ್ರೇಮ, ಅಂತಃಕರಣ, ಭಾವನಾ ಇದ್ದವ ಹುಟ್ಟಿ ಬಂದ ಅಂದ್ರೆ ಶತಶತಮಾನಗಳವರೆಗೆ ಆ ಸಮಾಜ ಧನ್ಯ ವಿಷಯ. ನಾವು ನಮಗೆ ಮನಸ್ಸು ಇಲ್ಲದೇ ಇದ್ದರೂ, ನಮಗೆ ಸೇರದೇ ಇದ್ದರೂ ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಇದ್ವಿ ಅಂದ್ರೆ ಮರಾಠಿಯೊಳಗೆ ಹೇಳ್ತಾರೆ ಸಾಧು ಸಂತರು, ಪಳಸಿ ತೂತರಿ ಕೋಠೆ ದಾಸಿ ಅಮಿ ತುझे ನಾಮ ಭೋಕು ಅಹತಿ. ನೀ ಎಲ್ಲಿ ಓಡಿ ಹೋಗ್ತೀಯ ಅಂತ. ಹಗಲು ರಾತ್ರಿ ನಾಮಸ್ಮರಣೆ ಮಾಡಲಿಕ್ಕೆ ಹತ್ತೀವಿ ಅಂದ್ರೆ ಸಣ್ಣ ಮಕ್ಕಳು ಗಾಳಿಪಟ ಹಾರಿಸ್ತಾರೆ. ಅದು ಆಕಾಶದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಷ್ಟು ದೂರ ಹೋಗಿರ್ತೀವಿ. ಅದರ ಧಾರದ ಮುಂದೆ ನಮ್ಮ ಕೈಯಾಗಿರ್ತದೆ. ಅವಾಗ ನಾವು ದಾರ ಸುತ್ತಗೋತ ಹೋದ್ವಿ ಅಂದರೆ ಏನಾಗ್ತದೆ, ಗಾಳಿಪಟ ನಮ್ಮ ಕೈಯಾಗ ಬಂತು. ಹೆಂಗೋ ಹಂಗೆ ನಾವು ಸುಮ್ಮನೆ ಕೂತ್ಕೊಂಡು ಹನುಮಾನ್ ಚಾಲೀಸ ಅನ್ಕೋತ ಕೂತ್ರು ಸಾಕು, ನಾಮಸ್ಮರಣೆ ಮಾಡ್ಕೋತ ಕೂತ್ರು ಸಾಕು. ಅವು ಎಲ್ಲಿದ್ದದಿಲ್ಲ ಭಗವಂತ ನಮ್ಮ ಮುಂದೆ ಬರಲೇಬೇಕು. ಭಗವಂತನ ನಾಮಸ್ಮರಣೆ ಅಂದರೆ ಅವನು ಜಗ್ಗತಕ್ಕಂಥ ಒಂದು ಶಕ್ತಿ ಅದು. ಅದರೊಳಗೆ ಬಹಳ ದೊಡ್ಡ ಶಕ್ತಿ ಅದರಿ. ರಾಮ ನಾಮಸ್ಮರಣೆಯಲ್ಲಿ ಆಯ್ತು ಹನುಮಾನ್. ಅರ್ಥಾತ್ ಏನು ಅಂದರೆ ಜೋ ಶತಬಾರ ಪಾಠಕರತ್ತು छूटई बंदी महासुख होई जो पढ़े हनुमान चालीसा होए सिद्धि साखी गौरीसा. ತುಳಸಿದಾಸರು ಹೇಳ್ತಾರೆ ಇದಕ್ಕೆ ವಿಶ್ವನಾಥನ ಸಾಕ್ಷಿ ಇದ್ದಾರೆ. ಅರ್ಥಾತ್ ಇದನ್ನು ನಾವು ಅಂದ್ರೆ ಎಲ್ಲ ದೃಷ್ಟಿಯಿಂದಲೂ ನಮಗೆ ಭಗವಂತ ಮಾರುತಿ. ಉತ್ತರ ಭಾರತದಾಗ ಒಬ್ಬರು ದೊಡ್ಡ ಪ್ರವಚನಕಾರರು ಇದ್ದಾರೆ, ಮುರಾರಿ ಬಾಪು ಅಂತಾರೆ. ಅವರು ಅವ್ರು ಹಿಂದಿಯಲ್ಲಿ ಪ್ರವಚನ ಮಾಡ್ತಾರೆ. ಅವರೊಂದು ಕಡೆಗೆ ಹೇಳ್ಯಾರ ಏನು ಅಂದ್ರೆ, ನಿಮ್ಮದು ಯಾವುದಾದ್ರೂ ಧರ್ಮ ಆಗಿರ್ಬೋದು, ಪಂಥ ಆಗಿರ್ಬೋದು, ಜಾತಿ ಆಗಿರ್ಬೋದು, ಕುಲ ಆಗಿರ್ಬೋದು, ಅಥವಾ ನೀವು ನಿಮ್ಮ ದೇವರು ಯಾರಾದರೂ ಆಗಿರುವಲ್ರು, ನಿಮ್ಮ ಸಾಧನೆ ಏನಾದರೂ ಆಗಿರುವಲ್ರು, ಆದರೂ ನಿಮ್ಮ ಪ್ರಪಂಚದಲ್ಲಿ ನೀವು ಹನುಮಂತನನ್ನು ನಿಮ್ಮ ಪ್ರಪಂಚದ ಸಂರಕ್ಷಕ ಅಂತ ಇಟ್ಟುಕೊಂಡ್ರೆ ನಿಶ್ಚಿತವಾಗಿಯೂ ಅವನು ನಿಮ್ಮನ್ನು ಸಂಕಟ ಕಾಲದಲ್ಲಿ ಸಂರಕ್ಷಣೆ ಮಾಡಿ. ಇವತ್ತು ಪರಿಸ್ಥಿತಿ ಹೆಂಗದ ನೋಡಿ, ಮಕ್ಕಳು ಶಾಲೆಗೆ ಹೋದು ಅಂದ್ರೆ ತಿರುಗಿ ಬರ್ತಾರ ಅನ್ನೋದು ಸಹಿತ ನಮಗೆ ಇವತ್ತು ಖಾತ್ರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಆಕ್ಸಿಡೆಂಟ್ ಆಗ್ತವೆ, ಏನೇನೋ ಅದು ಆಗ್ತವೆ. ಈ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ರಿಟೈರ್ಡ್ PSI ಬಾಡಿಗೆ ಬಂದಾರ ಅಂತ ನಮ್ಮದು ಅವ್ರಿಗೂ ಪರಿಚಯ ಆಯಿತು. ಅವ್ರು ಹೇಳ್ತಾರೆ ನಮ್ಮ ಮಕ್ಕಳಿಗೆ, ನೋಡು ನೀವು ಎಲ್ಲಾದರೂ ಪೊಲೀಸ್ ಹಿಡಿದಾದರೆ ಯಾವುದೇ ಕಾರಣದಿಂದ ನನಗೆ ಫೋನ್ ಮಾಡಿ, ನಾ ಎಲ್ಲ ಹೇಳ್ತೀನಿ ಅವನು ಸರಿಯಾಗಿ. ಅವಾಗ ಅವನು ಹ್ಞೂನ್ರಿ ಅಂತಾನೆ, ಪರೀಕ್ಷೆ ಹೊಂಟಿರ್ತಾನೆ,
ಒಬ್ಬ ಬಂದು ಸ್ಕೂಟ್ರ್ ಹೊಡಿತಾನೆ, ಇವು ಸೈಕಲ್ ಮ್ಯಾಲಿಂದು ಸ್ಕೂಟರ್ ಮ್ಯಾಲಿಂದು ಬೀಳ್ತಾನೆ. ಅವಾಗ ಪೊಲೀಸರು ಬರ್ತಾರೆ, ಹೆಸರು ಬರ್ಕೊಳಕ್ಕೆ ಹತ್ತಾರೆ, ಸರ್ ನಮಗೆ ಲಗುನ ಹೋಗ್ಬಿಟ್ಟಿರಿ ಪರೀಕ್ಷೆ ಅದು, ಹೆಂಗೆ ಹೋಗ್ತೀರಿ, ಆಕ್ಸಿಡೆಂಟ್ ಮಾಡಿ ಕೂತೀರಿ ಅಂತ ನಾವು. ಅವಾಗ ಬಡ ನಾವು ಏನದ ರಿಟೈರ್ಡ್ PSI ಫೋನ್ ಮಾಡಿದ್ರೆ ಅವ್ನು ಹೇಳ್ತಾನೆ, ಯಾರು ನೀನು ಅಂತ ಹೇಳ್ತಾನೆ. ನಾ ಇಂಥವ್ರಿಗೆ ಪೊಲೀಸರು, ನಾ PSI ಮಾತಾಡ್ಲಿಕ್ಕೆ ಹತ್ತೀನಿ, ನಮ್ಮ ಹುಡುಗವ ಅವ್ನು ಬಿಟ್ಬಿಡು ಅಂತ. ಹ್ಞೂ ರೀ ಸರ್ ಅಂತೀವಿ, ಅವ್ನು ಬಿಟ್ಟು ಬಿಡ್ತಾನೆ. ಹೆಂಗೋ ಹಂಗೆ ನಾವು ನಮ್ಮ ಪ್ರಪಂಚದಲ್ಲಿ 108 ಸಂಕಟ ಕಾಲದಲ್ಲಿ ಸಂಕಟ ಗತೈ ಮಿಟೈ ಸಬ ಪೀರ, ಪೀರ ಅಂದ್ರೆ ಪೀಡ ಅಂದ್ರೆ ದುಃಖ, ಜೋ ಸುಮಿರೇ ಹನುಮತ ಬಲ ಬೀರ. ಅರ್ಥಾತ್ ಏನು ಅಂದ್ರೆ ಎಲ್ಲ ಪ್ರಕಾರದಿಂದಲೂ ರಾಮರಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿಕೆ ದಾಸ, ತುಮರೇ ಭಜನ ರಾಮಕೋ ಭಾವ. ನಿನ್ನ ಭಜನೆ ಮಾಡಿದರೆ, ತುಳಸಿದಾಸರು ಹೇಳ್ತಾರೆ, ಮಾರುತೇ ನಿನ್ನ ಭಜನೆ ಮಾಡಿದರೆ ರಾಮನಿಗೆ ಭಾಳ ಸೇರ್ತದ. ರಾಮಕೋ ಭಾವೆ ತುಮರೇ ಭಜನ ರಾಮಕೋ ಭಾವೆ. ಅರ್ಥಾತ್ ಏನು ರಾಮನಿಗೆ ಭಾಳ ಸೇರ್ತದ. ಹೆಂಗೋ ಹಂಗೆ ನಾವು ಹನುಮಾನ್ ಚಾಲೀಸ ಅನ್ಕೋತೈತಿ. ಅದಕ್ಕಾಗಿ ಅವ್ರು ಹೇಳ್ತಾರೆ ಮುರಾರಿ ಬಾಪು ಅವರು, ಆದ್ದರಿಂದ ನೀವು ಹನುಮಂತನನ್ನು ಸಂತುಷ್ಟವಾಗಿಡೋದಕ್ಕಾಗಿ ಪ್ರತಿ ದಿವಸ ಕನಿಷ್ಠ ಏನಪ್ಪ ಅಂದ್ರೆ 11 ಸಲ ಹನುಮಾನ್ ಚಾಲೀಸ ಅಂದ್ರಿ, ಅದು ಆಗದೆ ಇದ್ರೆ 5 ಸಲ ಅಂದ್ರಿ, ಅದು ಆಗದೆ ಇದ್ರೆ 3 ಸಲ ಅಂದ್ರಿ, ಅಷ್ಟು ಆಗದೆ ಇದ್ರೆ 1 ಸಲ ಆದರೂ ಆ ಹನುಮಂತನನ್ನು ಭಕ್ತಿಯಿಂದ ಹನುಮಾನ್ ಚಾಲೀಸ ಪಾಠ ಮಾಡಿದರೆ ಅವನು ಸಂತುಷ್ಟ ಆಗ್ತಾನೆ, ನಿಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ನಿಮ್ಮ ಪ್ರಪಂಚದಲ್ಲಿ ಸುಖ ಶಾಂತಿ ಸಿಗುವಂಗೆ ಮಾಡ್ತಾನೆ. ಅಂಥ ಹನುಮಾನ್ ಚಾಲೀಸ ಪಾಠ ನಡೆದು ನಿಜವಾಗಿ ನಮಗೆ ಭಾಳ ಸಂತೋಷ ಆಗಿದೆ. ಅದು ಇದರ ಜೊತೆಗೆ ನಮ್ಮದು ಇನ್ನೂ ಒಂದು ಏನಂದರೆ, ಈ ಕೆಲವು ದಿವಸಗಳಿಂದ ನಾವು ವಿಚಾರ ಮಾಡಲಿಕ್ಕತ್ತೀವಲ್ಲ, ಏನು ಅಂದರೆ ಈ ಹನುಮಾನ್ ಚಾಲೀಸ ಜೊತೆಗೆ ಆ ಭಗವಂತನ ನಾಮಸ್ಮರಣೆನೂ ನಮ್ಮ ಜೀವನದಲ್ಲಿ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನೂ ಸಹಿತ ನಾವು ಎಲ್ಲೆಲ್ಲಿ ಹನುಮಾನ್ ಚಾಲೀಸ ಇರ್ತದೋ, ಪ್ರಾರಂಭದಲ್ಲಿ 11 ತಾಸಿನ ಹನುಮಾನ್ ಚಾಲೀಸ ಇತ್ತು ಅಂದರೆ ಪ್ರಾರಂಭದಲ್ಲಿ ಒಂದು ಅರ್ಧ ಗಂಟೆ, ಕೊನೆ ಒಂದು ಅರ್ಧ ಗಂಟೆ ನಾವು ಏನು ಮಾಡ್ತೀವಿ ವೈಖರಿ ಜಪ, ಅದು ಸಹಿತ ನಮ್ಮ ಬಾಯಾಗ ಕೂಡಬೇಕು, ನಮಗದು ರೂಢಿ ಆಗಬೇಕು, ಅಭ್ಯಾಸ ಆಗಬೇಕು ಅಂತ ಮಾಡಿಸ್ತಿರ್ತೀವಿ. ಆದ್ದರಿಂದ ಅದನ್ನೂ ಸಹಿತ ನಾವು ಏನು ಮಾಡಬೇಕು ಅಂದರೆ ಒಂದು 10 ನಿಮಿಷ 5 ನಿಮಿಷ ಆದರೂ ನಾವು ಈ ಹನುಮಾನ್ ಚಾಲೀಸ ಜೊತೆಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅದು ಸಹಿತ ಅಷ್ಟು ಬಹಳ ಮಹತ್ವದ. ಅರ್ಥಾತ್ ಏನು ಅಂದರೆ ರಾಮ ಅನ್ನೋ 2 ಅಕ್ಷರದಲ್ಲಿ ವ್ಯಾಕರಣಕ್ಕಂತಾರ 3 ಅಕ್ಷರ ಮ. ರ ಅಂದರೆ ಏನು ಅಂದರೆ ರಕಾರೋ ಅಗ್ನಿಬೀಜಂಶ, ರಕಾರ ಅಂದರೆ ಅಗ್ನಿಬೀಜ, ಅದು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಪಾಪವನ್ನು ಸುಡ್ತದೆ. ಅಕಾರೋ ಭಾನುಬೀಜಂಶ, ಸೂರ್ಯ ಬೀಜ ನಮಗೆ ಜ್ಞಾನ ಕೊಡ್ತದೆ. ಮಕಾರೋ ಚಂದ್ರ ಬೀಜಂಶ, ಮಕಾರದ ಚಂದ್ರ ಬೀಜ ನಮಗೆ ಸಮಾಧಾನ ಕೊಡ್ತದೆ. ರಕಾರದ ಬ್ರಹ್ಮ, ಅಕಾರದ ವಿಷ್ಣು, ಮಕಾರದ ಮಹೇಶ. ರಕಾರದ ಸತ್, ಅಕಾರದ ಚಿತ್, ಮಕಾರದ ಆನಂದ. ಇಂಥ ರಾಮನಾಮ ಏನದನ್ನು ಅದೂ ಸಹಿತ ನಾವು ನಮ್ಮ ಈ ಹನುಮಾನ್ ಚಾಲೀಸ ಜೊತೆಗೆ ಇಟ್ಕೋಬೇಕು. ಕನಿಷ್ಠ ಒಂದು 2 ನಿಮಿಷ 5 ನಿಮಿಷ ಮಾಡಬೇಕು. ಆದ್ದರಿಂದ ನಮಗೆ ನಿಜವಾಗಿ ಭಾಳ ಸಂತೋಷ ಆಗ್ತದೆ. ಇದು ಮುಂದಿನ ಕಾರ್ಯಕ್ರಮ ಏನವ ಅನ್ನೋವನ್ನು ಹೇಳ್ತಾರೆ. ಆಮೇಲೆ ನೀವು ಎಲ್ಲರೂ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನಾವು ಇದೇ ರೀತಿಯಾಗಿ ಅರ್ಥಾತ್ 3-4 ತಿಂಗಳಿಗೊಮ್ಮೆ ಹಿಂಗೆ ಹನುಮಾನ್ ಚಾಲೀಸ ಇಟ್ಕೋತಾ ಹೋದರೆ ಜನರಿಗೆ ಅದರದ್ದೊಂದು ಭಾವನಾ ಬರ್ತದೆ, ರೂಢಿ ಆಗ್ತದೆ, ಪ್ರೇಮ ನಿರ್ಮಾಣ ಆಗ್ತದೆ. ಮತ್ತು ಇನ್ನೂ ಬಹಳಷ್ಟು ಜನ ನಮಗೆ ಕಳಕಳಿಯದೆ ಏನು ಅಂದರೆ ಈ ಹಾಲ್ ಸಾಕಾಗಬಾರ್ದು, ಇಷ್ಟು ಜನ ಇಲ್ಲೇ ಇರೋದು ನಾವು ಹಳ್ಳಿಯಾಳದಲ್ಲಿ ಎಲ್ಲರೂ ಹನುಮಾನ್ ಚಾಲೀಸ ಅನ್ನೋದು ಆಗಬೇಕು. ಸುತ್ತಮುತ್ತಲು 50 ಹಳ್ಳಿಗಳಲ್ಲಿ ನಡೀತಾ ಇದೆ ಅಂತ ಅವರು ಎಲ್ಲರೂ ಇಲ್ಲಿ ಬರಬೇಕು ಅನ್ನುವಂಥ ಕಳಕಳಿದೆ. ಭಾಳಷ್ಟು ಜನರು ಸೇರಿ ಹನುಮಾನ್ ಚಾಲೀಸ ಪಾಠ ಮಾಡಿದರೆ ನೀವು ಇಡೀ ಹಳ್ಳಿಯಾಳ ಗ್ರಾಮ ಊರು ಎಷ್ಟೇ ಅಲ್ಲ, ಸುತ್ತಮುತ್ತಲು ಎಲ್ಲ ಕಡೆಗೂ ಇದೊಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಏನಾಗ್ತದೆ ಅಂದರೆ ವೈಬ್ರೇಷನ್, ಸ್ಪಿರಿಚುವಲ್ ವೈಬ್ರೇಷನ್ ಅಂತ. ಅದರಿಂದ ಎಷ್ಟೋ ಪ್ರಕಾರದ ಪ್ರಮಾಣದಲ್ಲಿ ನಮ್ಮ ಮನಸ್ಸು ಸಮಾಧಾನ ಆಗ್ತದೆ. ಆದ್ದರಿಂದ ಇನ್ನೊಂದು 2 ನಿಮಿಷ 5 ನಿಮಿಷ ವೈಖರಿ. ಆದ್ದರಿಂದ ಒಂದು 5 ನಿಮಿಷ ಏನಾದ್ರೆ ನಾವು ವೈಖರಿ ಮಾಡಬೇಕು. ಅದನ್ನು ಹೆಂಗೆ ಮಾಡಬೇಕು ಅಂದರೆ ಅದು
ಶ್ರೀರಾಮ್ ಜಯ ಜಯ ರಾಮದ್ದು 4 ಸಲ ಒಮ್ಮೆ ಅನ್ನೋದಿರ್ತದೆ. ಅದ್ರ ಮುಂಚೆ ಗಂಡಸರು ಹೇಳಬೇಕು, ಆಮೇಲೆ ಹೆಣ್ಮಕ್ಳು ಹೇಳಬೇಕು. ಈ ರೀತಿಯಾಗಿ ನಾನು ಇಲ್ಲಿ ಗಡಿಯಾರ ನೋಡಿ 5 ನಿಮಿಷ ನಾವು ಹನುಮಾನ್ ಅದು ವೈಖರಿ ಜಪಾನು ಮಾಡಿ ಇವತ್ತಿನ ಈ ಒಂದು ಹನುಮಾನ್ ಚಾಲಿಸ ಕಾರ್ಯಕ್ರಮವನ್ನು ನಾವು ಸಮಾರೋಪ ಮಾಡ್ತೀವಿ. ಅದಾದಮೇಲೆ ನೈವೇದ್ಯ ಆರತಿ ಪ್ರಸಾದ ಆಗ್ತದೆ. ಎಲ್ಲರೂ ಪ್ರಸಾದ ತಗೊಂಡ್ರಿ. ಅದಾದ ಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ಎಲ್ಲ ನಿರ್ದೇಶಕರು ಹೇಳ್ತಾರೆ. ಆ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲ ದೃಷ್ಟಿಯಿಂದ ಭಾಗವಹಿಸಲು ಭಗವಂತ ಮಾರುತಿರಾಯ ಪ್ರಭು ಶ್ರೀರಾಮಚಂದ್ರ ಸದ್ಗುರುಗಳು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಪಟ್ಟು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಶ್ರೀರಾಮ್ ಜಯ ರಾಮ್ श्रीराम जय राम जय जय राम 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 श्रीराम जय राम जय जय